ಆಸ್ತಿ ಖರೀದಿ ಮಾಡುವ ಮುನ್ನ ಈ ದಾಖಲೆ ಪರಿಶೀಲಿಸಿ. ಇಂದಿನ ದಿನಗಳಲ್ಲಿ ಆಸ್ತಿ ಖರೀದಿಸೋದು ಸುಲಭದ ಮಾತಲ್ಲ. ಜಮೀನನ್ನ ಖರೀದಿ ಮಾಡೋದು ಉತ್ತಮ ಹೂಡಿಕೆ ಆಯ್ಕೆಗಳಲ್ಲಿ ಒಂದಾಗಿದೆ. ಆಸ್ತಿ ಖರೀದಿ ವೇಳೆ ಆದಷ್ಟು ಅರಿವು ವಹಿಸೋದು ತುಂಬಾ ಅತ್ಯಗತ್ಯ. ನಿವೇಶನ ಖರೀದಿ ಮಾಡೋ ಮುನ್ನ ಕೆಲವೊಂದು ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಹೌದು ವೀಕ್ಷಕರೇ, ಜಮೀನನ್ನು ಖರೀದಿ ಮಾಡುವಾಗ ಈ ಕೆಲವು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳೋದು ಮುಖ್ಯ. ಯಾಕಂದರೆ ಅನೇಕ ಬಾರಿ ಕೆಲವು ಜನರು ರೈಲ್ವೆ ಮತ್ತು ಅರಣ್ಯ ಇಲಾಖೆಯ ಭೂಮಿಯನ್ನು ತಮ್ಮದು ಅಂತ ಮಾರಾಟ ಮಾಡಿಬಿಡ್ತಾರೆ. ಇನ್ನು ಜಮೀನು ಖರೀದಿಸೋ ಮೊದಲು ನೀವು ಖರೀದಿಸುವಂಥ ಭೂಮಿ ಸರ್ಕಾರಿ ಸ್ವಾಮ್ಯದ ಅಂದರೆ ಗೌರ್ಮೆಂಟ್ ಓನ್ಡ್ ಅಲ್ಲ ಅನ್ನೋದನ್ನು ದೃಢಪಡಿಸಿಕೊಳ್ಬೇಕಾಗುತ್ತೆ. ಹೌದು ವೀಕ್ಷಕರೇ, ಭಾರತೀಯ ನೋಂದಣಿ ಕಾಯ್ದೆ 1908 ಪ್ರಕಾರ ಪ್ರತಿಯೊಬ್ಬ ಆಸ್ತಿ ಮಾಲೀಕರು ತಮ್ಮ ಆಸ್ತಿಯನ್ನು ತಮ್ಮ ಜಿಲ್ಲೆಯ ಭೂ ಕಂದಾಯ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ನೋಂದಾಯಿಸಿಕೊಳ್ಳೋದು ಮುಖ್ಯವಾಗಿದೆ. ನೀವು ಯಾರಿಂದ ಜಮೀನು ಖರೀದಿಸ್ತೀರೋ ಅವರು ಆ ಜಮೀನನ್ನು ಬೇರೆಯವರಿಂದ ಪಡೆದಿದ್ದಾರೆ ಅಥವಾ ಅವರಿಗೆ ಮಾಲೀಕತ್ವ ಹೇಗೆ ಬಂತು, ಈ ಎಲ್ಲ ವಿಷಯಗಳನ್ನು ಮೊದಲೇ ನೀವು ತಿಳಿದುಕೊಳ್ಳಿ. ಕೃಷಿ ಭೂಮಿ ಖರೀದಿಗೆ ಅಗತ್ಯವಾದ ದಾಖಲೆಗಳು: ಮಾರಾಟ ಪತ್ರ, RTC, ಎನ್ಕಂಬರೆನ್ಸ್ ಪ್ರಮಾಣ ಪತ್ರ, ಟೈಟಲ್ ಡೀಡ್ಸ್, ತೆರಿಗೆ ಪಾವತಿ ರಸೀದಿಗಳು, ವಂಶವೃಕ್ಷ, ಪವರ್ ಆಫ್ ಅಟಾರ್ನಿ, ಆಸ್ತಿ ತೆರಿಗೆ ರಶೀದಿ, ಆಕಾರ ಬಂಧು, ಸರ್ವೆ ನಕ್ಷೆ, ಮೂಲ ಕ್ರಯ ಹಾಗೂ ಇನ್ನಿತರ ನೋಂದಾಯಿಸಿರುವ ದಾಖಲೆ ಪ್ರಮಾಣ ಪತ್ರಗಳು, ಸಾಲ ತೀರುವಳಿ ಪತ್ರಗಳು, ಋಣಭಾರ ಪ್ರಮಾಣ ಪತ್ರ, NRIಗಳಿಂದ ಆಸ್ತಿ ಖರೀದಿ, ಸಂಬಂಧಪಟ್ಟ ವ್ಯಕ್ತಿಗಳ ಆಧಾರ್ ಅಥವಾ ಚುನಾವಣಾ ಗುರುತಿನ ಚೀಟಿ ಅಥವಾ ಪಾನ್ ಕಾರ್ಡ್, ಇನ್ನಿತರ ಅಧಿಕೃತ ದಾಖಲೆಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನೀವು ಆಸ್ತಿ ಖರೀದಿ ಮಾಡೋ ಮುನ್ನ ಈ ದಾಖಲೆಗಳನ್ನು ಕಡ್ಡಾಯವಾಗಿ ಪರಿಶೀಲನೆ ಮಾಡಿಕೊಂಡು ಆಸ್ತಿ ಖರೀದಿ ಮಾಡಿ. ಇಲ್ದಿದ್ರೆ ಪಂಗನಮ್ಮ ಗ್ಯಾರಂಟಿ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ಸ್ಟೋರೀಸ್ಗಾಗಿ ನೋಡ್ತೀರಿ ರೆವಿನ್ಯೂ ಫ್ಯಾಕ್ಟ್ ನ್ಯೂಸ್.